ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಂಗಾರಪ್ಪ ನಗರದಲ್ಲಿ ಸ್ವಚ್ಛತಾ ಆಂದೋಲನ. ಅಣ್ಣಿಗೇರಿ ತಾಲೂಕಲ್ಲಿ ಸ್ವಚ್ಛತಾ ಸೇವೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಪ್ರತಿಯೊಂದು ವಾರ್ಡ್ಗೆ ಹೋಗಿ ಜನರಿಗೆ ಜಾಗೃತರನ್ನಾಗಿ ಮಾಡಿದ್ರು. ನಂತರ ಬಂಗಾರಪ್ಪ ನಗರದ ಸಾರ್ವಜನಿಕರು ಕಸವನ್ನ ರಸ್ತೆಯ ಪಕ್ಕದಲ್ಲಿ ಹಾಕಿರುವುದನ್ನು ನೋಡಿ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನ ಹೇಳಿ ಆ ಜಾಗವನ್ನ ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ ಒಂದು ಸಸಿಯನ್ನ ನೆಡೆಸಿ ಅದರ ಸುತ್ತಲೂ ರಂಗೋಲಿಯನ್ನ ಹಾಕಿ ಜನರಿಗೆ ತಿಳುವಳಿಕೆ ಹೇಳಿದ್ರು ಕೂಡ ನಂತರ ಕಸವನ್ನ ಬೀದಿಯಲ್ಲಿ ಹಾಕಿದ್ದಾರೆ. ನಿಮಗೆ ನೋಟಿಸ್ ನೀಡುತ್ತೀವಿ, ನಿಮ್ಮ ವಾರ್ಡ್ ಅನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ಳಬೇಕು ಅಂತ ಮಾತನಾಡಿದ್ರು. ಗಿಡ ಹಚ್ಚಿ ನಿಮಗೆ ಏನು ಜಾಗೃತಿ ಮಾಡಕ್ಕೆ ಬಂದೀವಿ ಅಂತಂದ್ರೆ ಅಲ್ಲಿ ಕಸ ಹಾಕಿದ್ರೆ ಜಾಸ್ತಿ ರೋಗ ರುಜಿನಗಳು ಜಾತಿಗೆ ವಾಹನ ಬರೋ ನೀವು ಒಂದು ಗಾಡಿಗೆ ಹಾಕಿದ್ರೆ ಇದೇ ಕಸ ಹಾಕ್ತೀವಿ. ಅದರಿಂದ ಅದ್ರೊಳಗೆ ಕುಂತಿರೋಂಥ ಮನಗಳು ಬಂದು ನಾವು ಇನ್ನೂ ತಿಂಡಿ ತಿನಿಸಿನ ಮೇಲೆ ಕೂತು ಅದನ್ನು ನಾವು ತಿಂದು ಅದನ್ನು ನಮ್ಗೆ ರೋಗ ರುಜಿನಗಳು ಹೇಳ್ಕೊಳ್ಳೋದು. ನಾನು ದಯವಿಟ್ಟು ಹೇಳ್ತೀನಿ, ಯಾರು ಇಲ್ಲೇ ಕಸ ಹಾಕ್ಕೊಂಡ್ರೆ ಅಕಸ್ಮಾತ್ ನೀವು ಕಸ ಹಾಕಿದ್ರೆ ಅಂತಂದ್ರೆ ನಾವು ಪುರಸಭೆ ವತಿಯಿಂದ ದಂಡನೂ ನಿಲ್ಲಿಸ್ತೇವೆ. ಫಸ್ಟ್ ನೋಟಿಸ್ ಕೊಡ್ತೀವಿ. ಒಮ್ಮೆ ದಂಡ ಇಸುವುದಿಲ್ಲ, ಫಸ್ಟ್ ನೋಟಿಸ್ ಕೊಡ್ತೀವಿ. ಇಷ್ಟು ದಿನ ನಾವು ತಿಳುವಳಿಕೆ ಹೇಳಿ ನಮಗೂ ಸಾಕಾಗ್ತದೆ. ನಾವು ದಿನ ಬರ್ತೀವಿ, ಕಸ ಹಾಕ್ರಿ ಅಂತ ಯಾರು ಹಾಕೋದ್ರಿ. ಅದಕ್ಕೆ ನಾವು ಜನರಲ್ಲಿ ಜಾಗೃತಿ ಗಿಡ ತಂದು ಸ್ವಚ್ಛ ಮಾಡಿ ಯಾರು ಕಸ ಹಾಕ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನೀವು ಹೇಳ್ಬೇಕು. ಅವ್ರಿಗೆ ಬಂದು ನೀವು ಇದ್ದಾಗ ನೀವು ಹೇಳ್ಬೇಕು, ಬಂದು ಹೇಳಿದ್ದು ನಮ್ಗೆ ಯಾರು ಕಸ ತಂದು ಹಾಕ್ಬಾರ್ದು. ಇದರಿಂದ ನಮ್ಮ ಏರಿಯಾಕನೇ ಬಂದು ನಿಮ್ಮ ಏರಿಯಾಕನೇ ತೊಗೊಂಡ್ರಿ ನಾವು ಬರ್ತೀವಿ, 2 ನಿಮಿಷ ಇರ್ತೇವೆ, ಹೋಗ್ತೀವಿ. ಈಗ ಜಸ್ಟ್ ನೀವು ನೋಡ್ತೀರಿ. ಈಗ ಕಾಲಮಾನ ಭಾಳ ಸುತ್ತೈತಿ. ಸಣ್ಣ ಹುಡುಗರು ಇರ್ತೀರಿ, ಅದೇ ಥರ ಇದ್ದೀರಿ. ಆಮೇಲೆ ಹಿರಿಯರು ಇರ್ತಾರ, ವಯಸ್ಸಾದ ಅಜ್ಜ ಅಮ್ಮಗಳು ಇರ್ತಾರ, ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಯಾರು ದಯವಿಟ್ಟು ಅಕಸ್ಮಾತ್ ಕಸ 10 ಒಳ್ಳೆ ಕಸ ಬಿತ್ತಂದ್ರೆ ಏರಿಯಾದರ ಜವಾಬ್ದಾರಿ ದಿನಾನ ಬರ್ತೈತಿ. ಈ ಸಂದರ್ಭದಲ್ಲಿ ಪುರಸಭೆ ಪೌರ ಕಾರ್ಮಿಕರು, ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಾಂತರಾಜ್, ಜಿವಿಟಿ, ಅಣ್ಣಿಗೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.